ಅದು 10 ಏಪ್ರಿಲ್ 1912. ಆಗಿನ ಕಾಲದ ಜಗತ್ತಿನ ಅತ್ಯಂತ ಶ್ರೀಮಂತ ಹಡಗು. ಈ ಹಡಗು ಸೌತ್ ಹ್ಯಾಂಪ್ಟನ್ ಇಂಗ್ಲೆಂಡ್ನಿಂದ ನ್ಯೂಯಾರ್ಕ್ ಕಡೆಗೆ ಸಾಗ್ತಾ ಇದೆ. ಈ ಮಧ್ಯ ಕಮಾಂಡರ್ ಎಡ್ವಿನ್ ಜಾನ್ ಸ್ಮಿತ್ ನೇತೃತ್ವದಲ್ಲಿ ಹಡಗು ತನ್ನ ಮೊದಲ ಪ್ರಯಾಣವನ್ನ ಶುರು ಮಾಡಿದೆ. ಆದರೆ ಪ್ರಯಾಣವನ್ನ ಶುರು ಮಾಡಿ 2 ದಿನಗಳ ಬಳಿಕ ಆ ಹಡಗು ಅತ್ಯಂತ ದುರಂತ ಅಂತ್ಯವನ್ನ ಕಾಣುತ್ತೆ. ಆ ಹಡಗು ಬೇರೆ ಯಾವುದೂ ಅಲ್ಲ, ಅದೇ ಟೈಟಾನಿಕ್. ಇವತ್ತಿನ ವಿಡಿಯೋದಲ್ಲಿ ಟೈಟಾನಿಕ್ ಬಗೆಗಿನ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಉತ್ತರ. 259 ಮೀಟರ್ ಉದ್ದದ ಈ ಹಡಗು ಹೋಗೋದನ್ನ ನೋಡೋದಕ್ಕೆ ಸಾವಿರ ಜನರು ಸೇರಿರ್ತಾರೆ. ಆಗಿನ ಕಾಲದಲ್ಲೇ ಈ ಹಡಗನ್ನ ನಿರ್ಮಿಸೋದಕ್ಕೆ $7.5 ಮಿಲಿಯನ್ ಹಿಡಿದಿರುತ್ತೆ. ಜಿಮ್, ಟರ್ಕಿಶ್ ಬಾತ್, ಸ್ಕ್ವಿಷ್ ಕೋರ್ಟ್, ರೆಸ್ಟೋರೆಂಟ್, ಲೈಬ್ರರಿ ಅಂತ ತುಂಬಾನೇ ಫೆಸಿಲಿಟಿಗಳು ಈ ಟೈಟಾನಿಕ್ ಹಡಗಲ್ಲಿ ಇರುತ್ತೆ. ಇನ್ನು ವೈಟ್ ಸ್ಟಾರ್ ಲೈನ್ ಈ ಟೈಟಾನಿಕ್ ಅನ್ನ ನಿರ್ಮಿಸಿದ ಕಂಪನಿಯವರು ಈ ಹಡಗು ಯಾವತ್ತೂ ಕೂಡ ಮುಳುಗೋದೇ ಇಲ್ಲ, ಅನ್ಸಿಂಕೇಬಲ್ ಶಿಪ್ ಅಂತಾನೆ ಇದನ್ನ ನಂಬ್ತಾರೆ. ಈ ಕಾರಣದಿಂದಾಗಿ ಅಷ್ಟು ದೊಡ್ಡ ಹಡಗಿನಲ್ಲಿ 32 ಲೈಫ್ ಬೋಟ್ಗಳ ಕೆಪಾಸಿಟಿ ಇದ್ರೂ ಕೂಡ ಅಲ್ಲಿ ಕೇವಲ 20 ತುಂಬುತ್ತಾರೆ. ದಿನಾಂಕ 14 ಏಪ್ರಿಲ್ 1912ರಲ್ಲಿ ರಾತ್ರಿ ಆಕಾಶ ಶಾಂತವಾಗಿ ಇರುತ್ತೆ. ಚಂದ್ರನ ಬೆಳಕು ಕೂಡ ಅಲ್ಲಿ ಇರೋದಿಲ್ಲ. ಆಗ ಭಯಾನಕ ಘಟನೆಯೊಂದು ನಡೆದು ಹೋಗುತ್ತೆ. ಟೈಟಾನಿಕ್ ಬೃಹತ್ ಗಾತ್ರದ ಐಸ್ನ ಗುಡ್ಡಕ್ಕೆ ಕ್ರ್ಯಾಶ್ ಆಗಿ ಹೋಗುತ್ತೆ. ಕಂಟ್ರೋಲ್ ರೂಮ್ನಲ್ಲಿ ಇದ್ದ ವಿಲಿಯಂ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಹಡಗನ್ನ ರಕ್ಷಿಸೋದಕ್ಕೆ ಆಗೋದೇ ಇಲ್ಲ. 4 ಲಿಮಿಟ್ ಇದ್ರೂ 6 ಕಂಪಾರ್ಟ್ಮೆಂಟ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಡಗು ನಿಧಾನವಾಗಿ ಮುಳುಗೋದಕ್ಕೆ ಶುರುವಾಗುತ್ತೆ. ಕೇವಲ 3 ತಾಸಿನಲ್ಲಿ ಪೂರ್ತಿಯಾದ ಹಡಗು ಹೇಳ ಹೆಸರಿಲ್ಲದ ರೀತಿ ಕಾಣೆಯಾಗುತ್ತೆ. ಕೊನೆಗೆ 70 ವರ್ಷಗಳ ನಂತರ ಅಂದ್ರೆ 1970ರಲ್ಲಿ ಟೈಟಾನಿಕ್ ಅನ್ನ ಸಾಗರದ ಗರ್ಭದಲ್ಲಿ ರಾಬರ್ಟ್ ಬಲ್ಲಾರ್ಡ್ ಎಂಬಾತ ಕಂಡುಹಿಡಿತಾನೆ. ಟೈಟಾನಿಕ್ನ ಅವಶೇಷಗಳು ಸಮುದ್ರದಿಂದ ಬರೋಬ್ಬರಿ 4 ಕಿಲೋಮೀಟರ್ಗಳ ಆಳದಲ್ಲಿ ಪತ್ತೆಯಾಗುತ್ತೆ. ನಂತರ ಟೈಟಾನಿಕ್ ಹಡಗಿನ ಒಳಗಿದ್ದ ಕೆಲವು ಅತ್ಯಮೂಲ್ಯ ವಸ್ತುಗಳನ್ನು ಹಡಗಿನಿಂದಾಚೆ ತೆಗೆಯಲಾಗುತ್ತೆ. ನಂತರ ಟೈಟಾನಿಕ್ ಹಡಗನ್ನ ಸಮುದ್ರದಿಂದ ಮೇಲೆತ್ತುವ ಕಾರ್ಯದ ಬಗ್ಗೆ ಪ್ಲಾನ್ಗಳನ್ನ ಮಾಡಲಾಗುತ್ತೆ. ಅದರಲ್ಲಿ ಯಾವ ಪ್ಲಾನ್ ಕೂಡ ಸಕ್ಸಸ್ ಆಗೋದಿಲ್ಲ. ಇಂದಿಗೆ ಯಾವುದೇ ಟೆಕ್ನಾಲಜಿಯನ್ನ ಬಳಸಿದ್ರೂ ಕೂಡ ಹಡಗನ್ನ ಎತ್ತುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಇಂದಿಗೆ ಹಡಗು ಸಮುದ್ರದಲ್ಲಿ ಬಿದ್ದು 100ಕ್ಕೂ ಅಧಿಕ ವರ್ಷಗಳು ಕಳೆದಿದೆ. ಅದರಿಂದ ಹೇಗೆ ಚಾದಲ್ಲಿ ಬಿಸ್ಕೆಟ್ಗಳು ಬಿದ್ದು ಅದನ್ನ ಮೇಲೆ ಎತ್ತಕೋದಕ್ಕೆ ಆಗೋದಿಲ್ವೋ ಅದೇ ರೀತಿ ಟೈಟಾನಿಕ್ನ ಸ್ಥಿತಿ ಕೂಡ ಇದೆ. ಅದರಿಂದ ಕೇಬಲ್ನಲ್ಲಿ ಎತ್ತುವಂತ ಪ್ಲಾನ್ ಅನ್ನ ಮೊದಲೇ ಕೈ ಬಿಡಲಾಗುತ್ತೆ. ಕೊನೆಗೆ ಹಡಗನ್ನ ಸಬ್ಮರೀನ್ಗಳನ್ನ ಬಳಸಿ ಕೇಬಲ್ಗಳ ಸಹಾಯದಿಂದ ಎತ್ತುವಂತಹ ಪ್ಲಾನ್ ಅನ್ನ ಮಾಡಲಾದ್ರೂ ಕೂಡ ಅದಕ್ಕೆ ಬರೋಬ್ಬರಿ 20 ಮಿಲಿಯನ್ ಕಿಲೋವ್ಯಾಟ್ನಷ್ಟು ವಿದ್ಯುತ್ಗಳ ಅವಶ್ಯಕತೆ ಇದ್ದು ಅದನ್ನು ಕೂಡ ದುಬಾರಿಯಾದ ಪ್ಲಾನ್ ಅಂತ ಕೈ ಬಿಡಲಾಗುತ್ತೆ. ಹೀಗೆಯೇ ಮಂಜುಗಡ್ಡೆಯನ್ನ ಬಳಸಿ ನೀರಿನಿಂದ ಮೇಲೆತ್ತುವಂತಹ ಪ್ಲಾನ್ಗಳನ್ನ ನಡೆಸಿದ್ರೂ ಕೂಡ ಅದ್ಯಾವುದು ವಾಸ್ತವಕ್ಕೆ ಬರಲಿಲ್ಲ. ಕೊನೆಗೆ ಅತ್ಯಮೂಲ್ಯ ವಸ್ತುಗಳನ್ನ ಈಗಾಗಲೇ ನೀರಿನಿಂದ ತೆಗೆದಿರೋದ್ರಿಂದ ಯಾಕಾಗಿ ಟೈಟಾನಿಕ್ ಅನ್ನ ನೀರಿನಿಂದ ಮೇಲೆ ಎತ್ತಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ ನಿಮ್ಗೂ ಕೂಡ ಗೊತ್ತಿರೋ ರೀತಿ ಎಲ್ಲ ಕಂಪನಿಗಳು ತಮ್ಮ ಲಾಭವನ್ನ ನೋಡ್ತವೆ. ಟೈಟಾನಿಕ್ನ ವಿಷಯದಲ್ಲೂ ಕೂಡ ಇದೇ ಆಗತ್ತೆ. ಟೈಟಾನಿಕ್ನ ಮ್ಯೂಸಿಯಂ ಕೂಡ ತೆಗೆದ್ರೂ ಕೂಡ ಎಲ್ಲ ಹಣ ಹಿಂತಿರುಗಿ ಬರೋದಕ್ಕೆ ಇನ್ನು 100 ವರ್ಷಗಳ ಸಮಯ ಆದ್ರೂ ಬೇಕಾಗ್ಬೋದು. ಇದರಿಂದ ಎಲ್ಲ ಪ್ಲಾನ್ಗಳನ್ನ ಕೈ ಬಿಡಲಾಗುತ್ತೆ. ಕೊನೆಗೆ 2012ರಲ್ಲಿ ಕ್ಲೀವ್ ಪ್ಲಾಂಬರ್ ಎಂಬ ಆಸ್ಟ್ರೇಲಿಯಾದ ಶ್ರೀಮಂತ ಉದ್ಯಮಿಯೊಬ್ಬರು ಟೈಟಾನಿಕ್ 2 ಅಂದ್ರೆ ಟೈಟಾನಿಕ್ನ ಪ್ರತಿರೂಪವನ್ನ ನಿರ್ಮಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಆದರೆ ಜನರಲ್ಲಿ ಅಷ್ಟು ಆಸಕ್ತಿ ಇಲ್ಲದೇ ಇರೋದನ್ನ ನೋಡಿ ಆ ಪ್ಲಾನ್ ಅನ್ನ ಅಲ್ಲಿಗೆ ಕೈ ಬಿಡಲಾಗುತ್ತೆ. ವಿಜ್ಞಾನಿಗಳ ಪ್ರಕಾರ ಸಮುದ್ರದಾಳದಲ್ಲಿರೋ ಬ್ಯಾಕ್ಟೀರಿಯಾಗಳು 2030ರ ಸಮಯದೊಳಗೆ ಪೂರ್ತಿಯಾಗಿ ಹಡಗನ್ನ ತಿಂದು ಮುಗಿಸಲಿದೆ ಅಂತ ಈಗಾಗಲೇ ವರದಿಯನ್ನ ಕೊಟ್ಟಿದ್ದಾರೆ. ಇನ್ನು ಟೈಟಾನಿಕ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ ನಿಮ್ಮ ಭೇಟಿ. ಜೈ ಹಿಂದ್, ಜೈ ಕರ್ನಾಟಕ.